ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಗದ್ದೆಗೆ ಸ್ಲಿಪ್ಪರ್ ಬಸ್ಸೊಂದು ಹುರುಳಿ ಬಿದ್ದ ಘಟನೆ ರಾಯಚೂರು ತಾಲೂಕಿನ ಹುಣಿಸಿಹಾಳ ಉಡ ಗ್ರಾಮದಲ್ಲಿ ಸೋಮವಾರ ಬೆಳಗಿನ ಜಾವ 5 ಗಂಟೆಗೆ ಜರುಗಿದೆ. ಹೊಸಪೇಟೆ ವಿಭಾಗಕ್ಕೆ ಸೇರಿದ ಸಾರಿಗೆ ಇಲಾಖೆಯ ನನ್ ಎಸಿ ಸ್ಲಿಪ್ಪರ್ ಬಸ್ ಹೊಸಪೇಟೆಯಿಂದ ಹೈದರಾಬಾದ್ ಕಡೆ ಹೊರಟಿತ್ತು. ಬಸ್ನಲ್ಲಿ 12 ಜನ ಪ್ರಯಾಣಿಕರಿದ್ದರು ಎಂದು ಹೇಳಲಾಗುತ್ತಿದೆ. ಘಟನೆಯಲ್ಲಿ ಅದೃಷ್ಟವಶಾತ್ ಯಾವುದೇ ಹಾನಿಯಾಗದೆ ಸಣ್ಣ ಪುಟ್ಟ ಗಾಯಾಳುಗಳಿಂದ ಪ್ರಯಾಣಿಕರು ಪರಾರಾಗಿದ್ದಾರೆ. ರಾಯಚೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಪಿಎಸ್ಐ ಮತ್ತು ಕುಟುಂಬ ಪ್ರಯಾಣಿಸುತ್ತಿದ್ದ ಕಾರು ತಾಲೂಕಿನ ಮುರಾನಪುರ ಬಳಿ ಮರಕ್ಕೆ ಡಿಕ್ಕಿ ಹೊಡೆದು ಅಪಘಾತಕ್ಕೀಡಾದ ಘಟನೆ ಮುರಾನಪುರ ಗ್ರಾಮದ ಬಳಿ ಜರುಗಿದೆ. ಇದರಲ್ಲಿ ಪಿಎಸ್ಐ ಸೇರಿ ಕುಟುಂಬದ 5 ಗಾಯವಾಗಿವೆ. ಅಪಘಾತದಲ್ಲಿ ಪಿಎಸ್ಐ ಅರುಣ್ ಕುಮಾರ್ ರಾಥೋಡ್ ಅವರ ಕಾಲಿಗೆ ಗಂಭೀರ ಗಾಯಗಳಾಗಿವೆ. ಅವರ ಪತ್ನಿ, 2 ಮಕ್ಕಳು ಹಾಗೂ ಕಾರು ಚಾಲಕನಿಗೂ ಗಾಯಗಳಾಗಿವೆ. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತ ಸಂಘ ಜಿಲ್ಲಾ ಘಟಕಕ್ಕೆ ನವೆಂಬರ್ 9ರಂದು ನಡೆದ ಚುನಾವಣೆಯಲ್ಲಿ ಆರ್ ಗುರುನಾಥ ಸತತ 2ನೇ ಬಾರಿ ಗೆಲುವು ಸಾಧಿಸಿದ್ದಾರೆ. ಅವರ ಪ್ರತಿಸ್ಪರ್ಧಿ ಕೆ ಸತ್ಯನಾರಾಯಣ ಅವರು 17 ಮತಗಳ ಅಂತರದಿಂದ ಪರಾಭವಗೊಂಡರು. ಪ್ರಧಾನ ಕಾರ್ಯದರ್ಶಿಗಳಾಗಿ ಸಿದ್ದಯ್ಯ ಸ್ವಾಮಿ ಹಾಗೂ ಕಾಜಂಚಿಯಾಗಿ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ರಾಜ್ಯ ಸಮಿತಿ ಸದಸ್ಯರಾಗಿ ಬಸವರಾಜ ನಾಗಡದಿನ್ನಿ ಆಯ್ಕೆಯಾಗಿದ್ದಾರೆ. ಜಿಲ್ಲಾ ಉಪಾಧ್ಯಕ್ಷರಾಗಿ ಮಹಾನಂದ ನಾಯಕ, ಸೂಗರೇಶ್ವರ ಎಸ್ ಗುಡಿ, ಅಶೋಕ ಬೆನ್ನೂರು, ಕಾರ್ಯದರ್ಶಿಯಾಗಿ ಬಸವರಾಜ ಭೋಗವತಿ, ಶರಣಯ್ಯ ಒಡೆಯರ್ ಹಾಗೂ ರಾಘವೇಂದ್ರ ಗುಮಾಸ್ತಿ ಆಯ್ಕೆಯಾಗಿದ್ದಾರೆ. ನಗರದ ರಿಪೋರ್ಟರ್ಸ್ ಗಿಲ್ಡ್ ಕಾರ್ಯಾಲಯದಲ್ಲಿ ಬೆಳಗ್ಗೆ 9 ಗಂಟೆಗೆ ಪ್ರಾರಂಭವಾದ ಮತದಾನ ಮಧ್ಯಾಹ್ನ 3 ಗಂಟೆವರೆಗೆ ಶಾಂತಿಯುತ ಭಾಗಂಶ 100ರಷ್ಟು ಮತದಾನವಾಗಿತ್ತು. ಮತದಾನ ಮುಗಿಯುತ್ತಿದ್ದಂತೆ ಕಾರ್ಯಕಾರಿ ಸಮಿತಿ ಸದಸ್ಯರ ಮತಗಳ ಎಣಿಕೆ ಪ್ರಾರಂಭವಾಯಿತು. ಗುರುನಾಥ ಪ್ಯಾನೆಲ್ನಿಂದ ಲಕ್ಷ್ಮೀ ಪ್ರಸನ್ನ ಜೈನ್, ಪ್ರಕಾಶ್ ಮಸ್ಕಿ, ಲಕ್ಷ್ಮಣ ಕಪಗಲ್, ನೀಲಕಂಠಸ್ವಾಮಿ ದಿನ್ನಿ, ಮುತ್ತಣ್ಣ ಎಲೆವರ್, ಮುಸ್ತಫಾ ಎಂಡಿ, ಹನುಮಂತು ನಾಯಕ್, ಅಮರೇಶ್ ಬೋವಿ, ವಿಶ್ವನಾಥ ಹೋಗರ್, ಬಲ ಭೀಮರಾವ್ ಕುಲಕರ್ಣಿ, ಎಂ ಗುಂಡಪ್ಪ ಸೇರಿ 12 ಜನ ಗೆಲುವು ಸಾಧಿಸಿದ್ದಾರೆ. ಕೆ ಸತ್ಯನಾರಾಯಣ ಪ್ಯಾನೆಲ್ನಿಂದ ಚಂದ್ರಶೇಖರ್ ಯರದಿಹಾಳ, ಉದಯ ಹರೋಳಿ, ಸಿದ್ದನಗೌಡ, ತಾಯಪ್ಪ ಬಿ ಹೊಸೂರು ಗೆಲುವು ಸಾಧಿಸಿದ್ದಾರೆ. ಚುನಾವಣೆ ಅಧಿಕಾರಿ ಮಲ್ಲಣ್ಣ ಮತ್ತು ಸುರೇಶ್ ರೆಡ್ಡಿ ಕರ್ತವ್ಯ ನಿರ್ವಹಿಸಿದರು.
ಓಕೆ ಸರ್. ನೆಕ್ಸ್ಟ್ ಓಕೆ ಸರ್. ಓಕೆ ಸರ್. ಓಕೆ ಓಕೆ ಸರ್. ಸರ್ ಎಲ್ಲ ಇಲ್ಲಿ ನೋಡಿ. ಓಕೆ ಸರ್. ಸರ್ ಇಲ್ಲಿ ನೋಡಿ. ಇಲ್ಲಿ ಲಕ್ಷ್ಮೀ ಸರ್ ಇಲ್ಲಿ ನೋಡಿ. ಸರಿ ಸರ್. ರೈಟ್ ರೈಟ್. ಈಗ ಯಾಕೆ ಕಾರ್ಯಕ್ರಮ ಐತೆ, ಯಾರು ಬಣ್ಣ ಹಾಕ್ಬೇಕು ನೀವು ಸಿದ್ದನಗೌಡ್ರೆ? ಓಕೆ ಸರ್. ಓಕೆ ಓಕೆ ಸರ್ ಇಲ್ಲಿ ನೋಡಿ. ಸರ್ ಇಲ್ಲಿ ಲಕ್ಷ್ಮಣ ರೇಖೆ ಕೊಡೋಗ್ಬಿಟ್ಟಿಲ್ಲಪ್ಪ. ಕಾರ್ಮಿಕರ ಇಲಾಖೆಯ ಪೂಜ್ಯಾಯ ಸೆಕ್ಯೂರಿಟಿ ಸರ್ವಿಸ್ ಗೌರವಧನ ಅಡಿಯಲ್ಲಿ 30 ತಿಂಗಳುಗಳಿಂದ ಕಲ್ಯಾಣ ಕರ್ನಾಟಕ ಸಾರಿಗೆ ಇಲಾಖೆ ರಾಯಚೂರು ಬಸ್ ಘಟಕ 1, ಘಟಕ 2, ಘಟಕ 3 ಮಾನ್ವಿ ಘಟಕ ಮತ್ತು ದೇವದುರ್ಗ ಘಟಕರಲ್ಲಿ ಸೇವೆ ಸಲ್ಲಿಸುತ್ತಿದ್ದು 3 ತಿಂಗಳ PF ಮತ್ತು ESI ಸರಿಯಾದ ಸಮಯಕ್ಕೆ ಗೌರವಧನ ನೀಡದೇ ಇರುವ ಪ್ರಯುಕ್ತ ನಮ್ಮ ಕುಟುಂಬಗಳು ನಡೆಸಲು ಬೀದಿಪಾಲು ಆಗಿರುತ್ತದೆ ಮತ್ತು ಬಹಳ ಕಷ್ಟಕರವಾಗುತ್ತದೆ. ದಯಾಳುಗಳಾದ ತಾವುಗಳು ಮೇಲೆ ತೋರಿಸಿರುವ ಪ್ರಕಾರ ನಮ್ಮ ಅರ್ಜಿಯನ್ನು ಗಂಭೀರವಾಗಿ ಪರಿಗಣಿಸಿ ಸರಿಯಾದ ಸಮಯಕ್ಕೆ ಗೌರವಧನ ನೀಡದೇ ಇರುವ ಪ್ರಯುಕ್ತ ನಮ್ಮ ಕುಟುಂಬಗಳು ನಡೆಸಲು ಬಹಳ ಕಷ್ಟಕರವಾಗುತ್ತದೆ. ಹಾಗಾಗಿ ನಮ್ಮ ಸೇವೆಗೆ 2 ದಿವಸಗಳಿಂದ ನಮ್ಮ ಸೇವೆಗೆ ಗೈರು ಹಾಜರಾಗುತ್ತೇವೆ. ಹಾಗಾಗಿ ನಮ್ಮ ಗೌರವಧನ ಬಾಕಿ ಇರುವುದನ್ನು ನೀಡಿದ ನಂತರ ನಮ್ಮ ಕರ್ತವ್ಯಕ್ಕೆ ಹಾಜರಾಗುತ್ತೇವೆ. ಮಾನ್ಯ ಸಂಬಂಧಪಟ್ಟ ಅಧಿಕಾರಿಗಳು ಅತಿ ಶೀಘ್ರದಲ್ಲಿ ನಮ್ಮ ಗೌರವಧನ ಜಮಾ ಮಾಡಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಮಾನ್ಯ ಜಿಲ್ಲಾಧಿಕಾರಿ ಮಾನ್ಯ ಪೂಜ್ಯಾಯ ಸೆಕ್ಯೂರಿಟಿ ಸರ್ವಿಸ್ ಗೌರವಧನದ ಅಡಿಯಲ್ಲಿ ತಿಂಗಳ ಸೇವೆ ಸಲ್ಲಿಸುತ್ತಿಲ್ಲ. 30 ತಿಂಗಳಾದರೂ ಇಲ್ಲಿಯವರೆಗೂ PF ಮತ್ತು EF ಸರಿಯಾದ ಸಮಯಕ್ಕೆ ಗೌರವಧನ ನೀಡದ ಪ್ರಯುಕ್ತ ಕುಟುಂಬಗಳು ನಡೆಸಲು ಬಹಳ ಕಷ್ಟಕರವಾಗಿರುತ್ತದೆ. ಸರಿಯಾದ ಸಮಯಕ್ಕೆ ಗೌರವಧನವೂ ನೀಡಿಲ್ಲ. ಮೇಲ್ಕಳಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕಾರ್ಮಿಕ ಇಲಾಖೆ ಪೂಜ್ಯಾಯ ಸೆಕ್ಯೂರಿಟಿ ಸರ್ವಿಸ್ ಗೌರವಧನದಲ್ಲಿ ಕಾರ್ಮಿಕರು ತಮ್ಮನ್ನು ವಿನಂತಿಸಿಕೊಳ್ಳುವುದೇನೆಂದರೆ, ಇಲಾಖೆ ಪೂಜ್ಯಾಯ ಸೆಕ್ಯೂರಿಟಿ ಸರ್ವಿಸ್ ಗೌರವಧನದಲ್ಲಿ ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ಹಣ ಹಾಕುತ್ತಿಲ್ಲ. ಯಾವುದೇ ರಾಯಚೂರು ಬಸ್ ಘಟಕ 1, 2 ಮತ್ತು 3, ದೇವದುರ್ಗ ಮತ್ತು ಸಿಂಧನೂರು ಮಾನ್ವಿ ಘಟಕದಲ್ಲಿ ಸರಿಯಾದ ಸಮಯಕ್ಕೆ ಗೌರವಧನ ನೀಡದೇ ಇರುವ ಪ್ರಯುಕ್ತ ಕುಟುಂಬಗಳು ನಡೆಸಲು ಬೀದಿಪಾಲಾಗಿರುತ್ತದೆ ಮತ್ತು ಬಹಳಷ್ಟು ತೊಂದರೆಯಾಗಿರುತ್ತದೆ. ದಯಾಳುಗಳಾದ ತಾವುಗಳು ಮೇಲೆ ತೋರಿಸಿದ ಪ್ರಕಾರ ತಮ್ಮ ಅರ್ಜಿಯನ್ನು ಗಂಭೀರವಾಗಿ ಪರಿಗಣಿಸಿ ಸರಿಯಾದ ಸಮಯಕ್ಕೆ ಗೌರವಧನ ನೀಡಬೇಕು. ಪ್ರಯುಕ್ತ ತಮ್ಮ ಕುಟುಂಬಗಳು ನಡೆಸಲು ಬಹಳ ಕಷ್ಟಕರವಾಗಿರುತ್ತದೆ. ಹಾಗಾಗಿ ನಮ್ಮ ಸೇವೆಗೆ 2 ದಿನಗಳಿಂದ ಸೇವೆಗೆ ಗೈರುಹಾಜರಾಗಿರುತ್ತೇವೆ. ಹಾಗಾಗಿ ನಮ್ಮ ಗೌರವಧನ ಬಾಕಿ ಇರುವುದನ್ನು ನಂತರ ನಾವು ಕರ್ತವ್ಯಕ್ಕೆ ಹಾಜರಾಗುತ್ತೇವೆ. ಮಾನ್ಯ ಸಂಬಂಧಪಟ್ಟ ಅಧಿಕಾರಿಗಳು ಅತಿ ಶೀಘ್ರದಲ್ಲಿ ಈ ನಮ್ಮ ಗೌರವಧನವನ್ನು ಜಮಾ ಮಾಡಿಸಬೇಕೆಂದು ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದ. ನೋಡಿ ಸರ್, ಹಾಗಾಗಿ 3 ವರ್ಷಗಳಾಗುತ್ತೆ. ಯಾವುದೇ ಕಾರಣಕ್ಕೂ ESI ಹಾಕಿ ಇನ್ನೊಂದು ಸರಿಯಾದ ಸಮಯಕ್ಕೆ ನಮಗೆ ಪೇಮೆಂಟು ಆಗ್ತದೆ. ಅಟ್ಲೀಸ್ಟ್ ಇವತ್ತು ನಾವು ಈ ಥರ ಹಿಂಗೆಲ್ಲ 3 ವರ್ಷದಂದ್ರೆ ನಾವು ಇವತ್ತು ಆಗ್ತೀವಿ ನಾಳೆ ಆಗ್ತೀವಿ ಅಂತಂದಿರ್ತಾರೆ. ಅದು ನಮ್ಮದು ಪ್ರತಿ 11 ತಿಂಗಳಿಗೊಮ್ಮೆ ಅಗ್ರಿಮೆಂಟ್ ಆಗ್ತದೆ. ಹೋಗ್ಲಿಕ್ಕೆ ಲಾಸ್ಟ್ ಅಗ್ರಿಮೆಂಟಿಗೆ ಆದರೂ ಕೊಡ್ಬೋದು ಅನ್ಸೋದು. ಈಗಾಗಲೇ 36 ತಿಂಗಳ ಅಗ್ರಿಮೆಂಟ್ ಮುಗಿದಿದೆ.
ಇಲ್ಲಿವರೆಗೂ ಯಾವುದೂ PF ಮುಟ್ಟಿಲ್ಲ. ಇನ್ನೊಂದು ಕಾರಣ ಏನಂದರೆ, ನಾವು ಇವತ್ತು ಯಾರಾದರೂ ಗೈರುಹಾಜರಾಗಿದ್ವಿ, ಈ ಥರ ನಿಮ್ಮ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ವಿ ಅಂದ್ರೆ ನಾಳೆ ನಮ್ಮನ್ನು ಕರ್ತವ್ಯದಿಂದ ಗೈರುಹಾಜರು ಮಾಡಲಿಕ್ಕೂ ಸಹ ತಯಾರಿದ್ದಾರೆ. ಅಂತ ಆಲ್ರೆಡಿ ನಮಗೆ ಹೆದರಿಕೆ ಹಾಕಿದ್ದಾರೆ. ಬಟ್ ಇನ್ನೊಂದು ಏನಂತಂದ್ರೆ, ಎಲ್ಲರ ಫೋನ್ಗಳಿಗೂ ಮೆಸೇಜ್ ಹಾಕಿದ್ದಾರೆ, ನೀವು ಯಾರಾದರೂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇ ನಿಜ ಆಗಿದ್ದರೆ ನಿಮ್ಮನ್ನು ನಾಳೆಯಿಂದ ಹೊರತೆಗೆಯಲಾಗುತ್ತದೆ, ಮುಲಾಜಿಲ್ಲದೆ ಹೊರತೆಗೆಯಲಾಗುತ್ತದೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇಲ್ಲಿನ ಮುಂದಿನ ಕ್ರಮವನ್ನು ತಾವು ಜರುಗಿಸಬೇಕಾಗಿ ಸಿಂಧನೂರು ನವೆಂಬರ್ 9 ನಗರದ ಪುನೀತ್ ಪುಣ್ಯಾಶ್ರಮಕ್ಕೆ ನಮ್ಮ ಕರ್ನಾಟಕ ಸೇನೆ ತಾಲೂಕು ಅಧ್ಯಕ್ಷ ಹಂಬಿರಾಜ್ ಮ್ಯಾಕಲ್ ಅವರಿಂದ ಪ್ರತಿ ತಿಂಗಳ ಬಡ ಕುಟುಂಬಗಳನ್ನು ಗುರುತಿಸಿ ದವಸ ಧಾನ್ಯಗಳು, ಹಣ್ಣು ಹಂಪಲಗಳನ್ನು ನೀಡುತ್ತಿದ್ದು, ಇಂದು ನಗರದ ಪುನೀತ್ ಪುಣ್ಯಾಶ್ರಮದ ವೃದ್ಧರಿಗೆ ಬ್ರೆಡ್, ಹಣ್ಣು ಹಂಪಲ ಹಾಗೂ 1 ಚೀಲ ಅಕ್ಕಿಯ ಮೂಟೆಯನ್ನು ವಿತರಿಸಿದರು. ಸಾಮಾಜಿಕ ಕಳಕಳಿಯುಳ್ಳ ಅಂಬಿರಾಜ್ ಮ್ಯಾಕಲ್ ಅವರು ನೂರಾರು ಬಡ ಕುಟುಂಬಗಳಿಗೆ ಹಾಗೂ ಅನಾಥಾಶ್ರಮಗಳಿಗೆ ರಾಜ್ಯ ಅಧ್ಯಕ್ಷ ಬಸವರಾಜ ಪಡಕೋಟಿ ಅವರ ಆಶಯದಂತೆ ನಮ್ಮ ಕರ್ನಾಟಕ ಸೇನೆ ಸಂಘಟನೆ ಮೂಲಕ ತಮ್ಮ ಕಾರ್ಯಕರ್ತ ಜೊತೆಗೆ ಸೇರಿ ತಮ್ಮ ಕೈಲಾದ ಸಹಾಯ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದು ಪುನೀತ್ ಪುಣ್ಯಾಶ್ರಮದ ಸಂಸ್ಥಾಪಕ ಅಂಪಯ್ಯ ಸ್ವಾಮಿ ಹಿರೇಮಠ ಅವರು ಅಭಿಮತ ವ್ಯಕ್ತಪಡಿಸಿ, ಅಂಬಿರಾಜ್ ಅವರಿಂದ ಆಶ್ರಮಗಳಿಗೆ, ಬಡ ಕುಟುಂಬಗಳಿಗೆ ಸೇವಾ ಕಾರ್ಯ ಮಾಡಲು ದೇವರು ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ ಎಂದು ಹಾರೈಸಿದರು. ಇದೇ ಸಂದರ್ಭದಲ್ಲಿ ಶೇಖ್ ಆಸಿಫ್ ಅವರನ್ನು ಆಟೋ ಚಾಲಕರ ಸಂಘದ ಅಧ್ಯಕ್ಷರನ್ನಾಗಿ, ಇಮ್ರಾನ್ ತಾಲೂಕು ಯುವ ಘಟಕ ಅಧ್ಯಕ್ಷರನ್ನಾಗಿ ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಈ ವೇಳೆ ಸಂಘದ ಕಾರ್ಯಕರ್ತರಾದ ಮನು, ಅಬ್ದುಲ್ ಸಾಬ್, ಮಾರುತಿ, ಸೂರಿ, ಶರೀಫ್, ಅಮರ್, ಅಶೋಕ್ ಉಪಸ್ಥಿತರಿದ್ದರು. ಇದರ ವಿಶೇಷ ಏನಂತಂದರೆ, ಯಾವ ಸಂಘಟನೆ ಮಾಡಿದ್ವಿ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಅಂಬಿರಾಜ್ ಅಣ್ಣ ಅವರು ಮತ್ತು ನಮ್ಮ ವಾರ್ಡ್ ನಂಬರ್ ಅಧ್ಯಕ್ಷರಾದ ಶರೀಫ್ ಸಾಬ್ ಅವರು ಈ ಸಂಘಟನೆ ಮಾಡಿ ವಿಶೇಷ ಅಂತಂದರೆ ಎಲ್ಲಲ್ಲಿ ಯಾರಿಗೆ ಕಷ್ಟ ಆಗಲಿ. ಆಮೇಲೆ ಇನ್ನೊಂದು ವಿಶೇಷ ಏನಂತಂತಂದರೆ, ಒಂದು ಕಾರ್ಯಕ್ರಮ ಇಟ್ಕೊಂಡು ಬಡ್ರು ಆಗಿರಲಿ, ಅವ್ರ ಮನೆಯಲ್ಲಿ 1 ತಿಂಗಳ ಆದಂಥ ದವಸ ಧಾನ್ಯ ಆಗಿರಲಿ, ಏನೇ ಮಾಡ್ಬೇಕಂತಂದ್ರೆ ಈ ಸಂಘಟನೆಯನ್ನು ಮಾಡಕತ್ತೀವಿ. ಇದೆಲ್ಲ ಕ್ರೆಡಿಟ್ ಸೇರ್ಬೇಕಂತಂದರೆ ನಮ್ಮ ಅಂಬಿರಾಜ್ ಅಣ್ಣ ಅವ್ರಿಗೂ ಸೇರ್ಬೇಕು. ತಾಲೂಕಾ ಎಲ್ಲ ಪದಾಧಿಕಾರಿಗಳ ಒಂದು ಆಶೀರ್ವಾದದೊಂದಿಗೆ ಈ ಸೇವಾ ಕಾರ್ಯಕ್ರಮವನ್ನು ಪ್ರತಿ ತಿಂಗಳನ್ನು ಯಾವುದೇ ಒಂದು ಮೂಲೆಯಲ್ಲಿ ಮಾಡುತ್ತಾನೇ ಇದ್ದೀವಿ. ಈ ಸೇವಾ ಕಾರ್ಯಕ್ರಮವು ಇವತ್ತು ಇಲ್ಲಿ ಮಾಡುವುದು ಉದ್ದೇಶ ಏನಂದರೆ, ನಾನು ಫೇಸ್ಬುಕ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಈ ಪುನೀತ್ ರಾಜಕುಮಾರ್ ಅವ್ರದ್ದು ಒಂದು ಸೇವಾ ಆಶ್ರಮ ಇದೆ ಎಂದು ತಿಳಿದುಕೊಂಡು ಈ ಸೇವಾ ಆಶ್ರಮಕ್ಕೆ ನಮ್ಮದೇ ಆದಂತಹ 1 ತಿಂಗಳ ಸೇವಾ ಕಾರ್ಯಕ್ರಮವನ್ನು ಮಾಡುವ ಉದ್ದೇಶದಿಂದ ಇವತ್ತು ಒಂದು ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಜೊತೆಗೆ ಸ್ವಲ್ಪ ಸೇರ್ಪಡೆ ಕಾರ್ಯಕ್ರಮವೂ ಇದೆ. ಇದರಲ್ಲಿ ಈ ಸೇರ್ಪಡೆ ಆಗ್ತಿರುವವರಿಗೆ ನಂದು ಒಂದು ದೊಡ್ಡ ಸೂಚನೆಯನ್ನು ನೀಡ್ತಾ ಇದ್ದೀನಿ. ಸೇರ್ಪಡೆ ಎಂದರೆ, ಸಂಘಟನೆ ಎಂದರೆ ಸೇರ್ಪಡೆಯುವುದು ಎಲ್ಲ ಸಹಜವಾಗಿ ಭಾಳ ಮಂದಿ ಬರ್ತಿರ್ತಾರೆ, ಓದ್ತಿರ್ತಾರೆ. ಆದರೆ ನನ್ನ ಸಂಘಟನೆಯಲ್ಲಿ ಸೇರ್ಪಡೆ ಮಾಡೋರಿಗೆ ಮೊದಲನೇದಾಗಿ ಹೇಳುವುದು, ನಮ್ಮ ಸಂಘಟನೆಯಲ್ಲಿ ಯಾವುದೇ ಅಧಿಕಾರಿಗಳಲ್ಲಿ ಲೋಪದೋಪವಿದೆ ಅಂತ ಹೇಳಿಕೆಸಿ ಅವರನ್ನು ಲಂಚದ ರೂಪದಲ್ಲಿ ರಕ್ತ ಸುಳುವ ಕೆಲಸ ಮಾತ್ರ ನಮ್ಮ ಸಂಘಟನೆ ಯಾವ ಕಾರ್ಯಕರ್ತನು ಎಲ್ಲಿನೂ ಮಾಡಬಾರದು. ಇದು ನನ್ನ ಪ್ರಧಾನ ಉದ್ದೇಶ. ಇದು ನಾನು ಸಂಘಟನೆ ಈ ಸಿಂಧನೂರಿಗೆ ತಂದಿರುವುದು ಈ ಕನ್ನಡದ ನೆಲ, ಜಲ, ಭಾಷೆ, ವಿದ್ಯಾರ್ಥಿಗಳ ಪರವಾಗಿ ಮತ್ತು ನೊಂದು ಬೆಂದವರ ಪರವಾಗಿ, ಮಹಿಳೆಯರ ಪರವಾಗಿ ಮತ್ತು ಅಧಿಕಾರಿಗಳಿಂದ ನೊಂದಂತಹ ಅವರ ಪರವಾಗಿ ನ್ಯಾಯ ಕೊಡಿಸುವುದರ ಉದ್ದೇಶದಿಂದವಾಗಿ ಈ ಸಂಘಟನೆಯನ್ನು ನಾನು ಸಿಂಧನೂರಿಗೆ ತಂದಿದ್ದೀನಿ. ನನಗೆ ಭಾಳ ಸಪೋರ್ಟನ್ನು ಕೊಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವ ಬಸವರಾಜ್ ಪಡಕೋಟಿ ಅಪ್ಪಾಜಿ ಅವರು. ಇದೇ ರೀತಿಯ ಸಹಕಾರ ಅವರಿಂದ ನನಗೆ ಇರಲಿ. ನನಗೆ ಎಲ್ಲ ಕಾರ್ಯಕರ್ತರಿಗೆ ಒಂದು ಮಾತು ನಾನು ಹೇಳ್ತಾ ಇದ್ದೀನಿ, ನನ್ನಿಂದ ದೊಡ್ಡ ದೊಡ್ಡ ಬ್ಯಾನರ್ಗಳು ಹಾಕಿಸುವಂಥ ಶಕ್ತಿ ನನ್ನಲ್ಲಿ ಇಲ್ಲ, ದೊಡ್ಡ ದೊಡ್ಡ ಹಾರ ಹಾಕುವಷ್ಟು ಶಕ್ತಿನೂ ನನ್ನಲ್ಲಿ ಇಲ್ಲ. ನನಗೆ ತಿಳಿದಿದ್ದು ಒಂದೇ, ಎಲ್ಲಿ ಅನ್ಯಾಯ ನಡೆದರೆ ಹೋರಾಟ ಮುಖಾಂತರ ಧ್ವನಿ ಎತ್ತುಕೊಳ್ಳುವುದು ಮೊದಲ ಉದ್ದೇಶ, ಮತ್ತು ಅದರ ಜೊತೆಗೆ ಎಲ್ಲಿ ಕಷ್ಟ ನಷ್ಟಗಳು ಬಂದಿರೋ ಅವರಿಗೆ ಸಹಾಯ ಸಹಕಾರವಾಗಿ ನಿಂದಿರುವುದೇ ನಮ್ಮ ಸಂಘಟನೆಯ ಸಿದ್ಧಾಂತ. ಈ ಸಿದ್ಧಾಂತಗಳಿಗೆ ಮೇರೆಗೂ ಮತ್ತು ನೂತನವಾಗಿ ಯುವ ಘಟಕ ತಾಲೂಕಾ ಯುವ ಘಟಕ ಅಧ್ಯಕ್ಷರಿಗೂ ತುಂಬು ಹೃದಯದಿಂದವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.